ಚರ್ಚೆ ನಡೆಯುತ್ತೆ ನೋಡ್ರಿ. ಈಗಾಗಲೇ ವಿಶ್ವ ಹಿಂದೂ ಪರಿಷತ್ತು ಮತ್ತು ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ನವರು ಅವರಿಗೆ ಆಹ್ವಾನ ಮಾಡ್ಯಾರ. ಅವ್ರಿಗೇನಾದರೂ ಈ ದೇಶದ ಬಗ್ಗೆ ಕಳಕಳಿ ಇದ್ದರೆ ಹಿಂದೂಗಳ ಓಟ್ ಬೇಕಾಗಿದ್ದರೆ ಬರ್ತಾರೆ, ಇಲ್ಲಾಂದ್ರೆ ಸಾಬರ್ ಓಟ್ ಹಾಕಬೇಕಾಗಿದ್ರೆ ಅಲ್ಲೇ ಮಕ್ಕಾ ಮದಿನಾಕ್ಕೆ ಹೋಗಲಿ. ಓಟ್ ಸಂಬಂಧ ಬರ್ತಾರೆ, ಓಟ್ ಸಂಬಂಧ ಬರ್ತಾರೆ ಅವರು. ಬೇರೆ ಅವ್ರಿಗೇನು 25 ಮಂದಿ ಕಾಂಗ್ರೆಸ್ ವಕೀಲರು ಸುಪ್ರೀಂ ಕೋರ್ಟ್ನಾಗ ಅಯೋಧ್ಯೆ ರಾಮ ಮಂದಿರ ವಿರುದ್ಧ ಕೇಸಿನಲ್ಲಿ ಕಪಿಲ್ ಸಿಬಾಲ್ ಹಿಡಿದು 27 ಮಂದಿ ವಕೀಲರು ಕಾಂಗ್ರೆಸ್ಸಿನ ಮೆಂಬರ್ಸು ಅಯೋಧ್ಯೆಯಲ್ಲಿ ರಾಮ ಮಂದಿರದ ವಿರುದ್ಧ ಕೇಸ್ ಹಾಡ್ಯಾರ. ಕಪಿಲ್ ಸಿಬಾಲ್ ಸುಪ್ರೀಂ ಕೋರ್ಟ್ನಾಗ ಏನು ವಾದ ಮಾಡ್ಯಾರ ಅಂದ್ರೆ ರಾಮ ಕಾಲ್ಪನಿಕ, ರಾಮ ಇದ್ದ ಅನ್ನುವಂಥದ್ದು ಯಾವುದೇ ದಾಖಲೆಗಳಿಲ್ಲ ಅನ್ನುವಂಥದ್ದು ಸಹ ಕಾಂಗ್ರೆಸ್ನವ್ರು ವಾದ ಮಾಡ್ಯಾರ. ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಎಂಥ ವೈರಿ ಇದ್ದರೂ ನಾವು ಸ್ವಾಗತ ಮಾಡೋದು, ಕರೀದು ನಮ್ಮ ಧರ್ಮ. ನಮ್ಮವ್ರು ಹೋಗಿ ಕರೆದಾರ, ಬರೋದು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು. ರಾಜ್ಯದಲ್ಲಿ ಬರಗಾಲ ಚರ್ಚೆ ನಡೆಯುತ್ತೆ ನೋಡ್ರಿ. ಈಗಾಗಲೇ ವಿಶ್ವ ಹಿಂದೂ ಪರಿಷತ್ತು ಮತ್ತು ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ನವರು ಅವರಿಗೆ ಆಹ್ವಾನ ಮಾಡ್ಯಾರ. ಅವ್ರಿಗೇನಾದರೂ ಈ ದೇಶದ ಬಗ್ಗೆ ಕಳಕಳಿ ಇದ್ದರೆ ಹಿಂದೂಗಳ ಓಟ್ ಬೇಕಾಗಿದ್ದರೆ ಬರ್ತಾರೆ, ಇಲ್ಲಾಂದ್ರೆ ಸಾಬರ್ ಓಟ್ ಹಾಕಬೇಕಾಗಿದ್ರೆ ಅಲ್ಲೇ ಮಕ್ಕಾ ಮದಿನಾಕ್ಕೆ ಹೋಗಲಿ. ಓಟ್ ಸಂಬಂಧ ಬರ್ತಾರೆ, ಓಟ್ ಸಂಬಂಧ ಬರ್ತಾರೆ ಅವರು. ಬೇರೆ ಅವ್ರಿಗೇನು 25 ಮಂದಿ ಕಾಂಗ್ರೆಸ್ ವಕೀಲರು ಸುಪ್ರೀಂ ಕೋರ್ಟ್ನಾಗ ಅಯೋಧ್ಯೆ ರಾಮ ಮಂದಿರ ವಿರುದ್ಧ ಕೇಸಿನಲ್ಲಿ ಕಪಿಲ್ ಸಿಬಾಲ್ ಹಿಡಿದು 27 ಮಂದಿ ವಕೀಲರು ಕಾಂಗ್ರೆಸ್ಸಿನ ಮೆಂಬರ್ಸು ಅಯೋಧ್ಯೆಯಲ್ಲಿ ರಾಮ ಮಂದಿರದ ವಿರುದ್ಧ ಕೇಸ್ ಹಾಡ್ಯಾರ. ಕಪಿಲ್ ಸಿಬಾಲ್ ಸುಪ್ರೀಂ ಕೋರ್ಟ್ನಾಗ ಏನು ವಾದ ಮಾಡ್ಯಾರ ಅಂದ್ರೆ ರಾಮ ಕಾಲ್ಪನಿಕ, ರಾಮ ಇದ್ದ ಅನ್ನುವಂಥದ್ದು ಯಾವುದೇ ದಾಖಲೆಗಳಿಲ್ಲ ಅನ್ನುವಂಥದ್ದು ಸಹ ಕಾಂಗ್ರೆಸ್ನವ್ರು ವಾದ ಮಾಡ್ಯಾರ. ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಎಂಥ ವೈರಿ ಇದ್ದರೂ ನಾವು ಸ್ವಾಗತ ಮಾಡೋದು, ಕರೀದು ನಮ್ಮ ಧರ್ಮ. ನಮ್ಮವ್ರು ಹೋಗಿ ಕರೆದಾರ, ಬರೋದು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು. ರಾಜ್ಯದಲ್ಲಿ ಬರಗಾಲ ಚರ್ಚೆ ಮಾಡೋದಿಲ್ಲ.